ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತಿನ OTT ರೆಕಮೆಂಡೇಶನ್ಸ್ ವಿಡಿಯೋದಲ್ಲಿ ಯಾವ್ಯಾವ ಸಿನಿಮಾಗಳು ಯಾವ್ಯಾವ ವೆಬ್ ಸೀರೀಸ್ಗಳು ರಿಲೀಸ್ ಆಗಿದೆ, ಅದರಲ್ಲಿ ಯಾವ್ದೆಲ್ಲ ಸೂಪರ್ ಆಗಿದೆ ಮಿಸ್ಸೇ ಮಾಡದೆ ನೋಡಬೇಕು ಅಂಡ್ ಯಾವ್ದನ್ನೆಲ್ಲ ಸ್ಕಿಪ್ ಮಾಡಬಹುದು, ಯಾವ್ದನ್ನೆಲ್ಲ ಬಿಂಜ್ ವಾಚ್ ಮಾಡಬಹುದು, ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ, ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಚೂಮಂತರ್ ಕನ್ನಡದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಾರರ್ ಸಿನಿಮಾಗಳು ಗೆದ್ದಿರೋದೇ ತುಂಬಾ ಕಮ್ಮಿ ಅಂಡ್ ಕಂಟೆಂಟ್ ವಿಚಾರದಲ್ಲೂ ಸಹ ಅಂತ ಸ್ಟ್ರಾಂಗ್ ಕಂಟೆಂಟ್ಗಳು ಬಂದಿರಲಿಲ್ಲ. ಬಟ್ ಜಾನ್ವರಿಲಿ ತೆರೆ ಕಂಡಂತಹ ಶರಣ್ ಅವರ ಚೂಮಂತರ್ ಅದಕ್ಕೆ ಹೊರತಾಗಿತ್ತು. ಸಿನಿಮಾ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಆಸ್ ವೆಲ್ ಆಸ್ ಎಂಟರ್ಟೈನಿಂಗ್ ಆಗಿ ಮೂಡ್ ಬಂದಿತ್ತು. ನವನೀತ್ ನಿರ್ದೇಶನದ ಈ ಸಿನಿಮಾದ ಕತೆ ಸುತ್ತೋದು ಚೂಮಂತರ್ ಅಂಡ್ ಕೋ ಅನ್ನುವಂತಹ ಕಂಪನಿಯ ಸುತ್ತ. ಈ ಕಂಪನಿ ದೆವ್ವ ಬಿಡಿಸೋ ಕೆಲಸ ಅಥವಾ ಸೂಪರ್ ನ್ಯಾಚುರಲ್ ವಿಷಯಗಳಿಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನ ಮಾಡ್ತಾ ಇರತ್ತೆ. ಅಂಡ್ ಇವ್ರುಗಳು ಮಾರ್ಗನ್ ಹೌಸ್ ಅನ್ನುವಂತಹ ಹಾಂಟೆಡ್ ಜಾಗಕ್ಕೆ ಹೋದಾಗ ಏನೆಲ್ಲ ಅನಾಹುತಗಳು ಆಯ್ತು ಅನ್ನೋದೇ ಇಲ್ಲಿನ ಪ್ಲಾಟ್. ಸಿನಿಮಾ ಸರಿಸುಮಾರು 50 ದಿನಗಳ ಕಾಲ ಥಿಯೇಟರ್ ನಲ್ಲಿ ಮೆರೆದು ಈಗ OTTಯಲ್ಲಿ ಜನಗಳನ್ನ ಎಂಟರ್ಟೈನ್ ಮಾಡೋದಕ್ಕೆ ಸಜ್ಜಾಗಿದೆ. 8.7 IMDb ರೇಟಿಂಗ್ ಪಡ್ಕೊಂಡಿರುವಂತಹ ಈ ಸಿನಿಮಾ ಖಡಕ್ ಸಿನಿಮಾ ಪ್ರಕಾರ ಒಂದು ಗುಡ್ ವಾಚ್. ಪ್ರೈಮ್ ವಿಡಿಯೋನಲ್ಲಿ ಅವೈಲಬಲ್ ಇದೆ. ದೇವಾ ಕಬೀರ್ ಸಿಂಗ್ ಫರ್ಜಿಯಿಂದ ಕಂಬ್ಯಾಕ್ ಮಾಡಿದ್ದ ಶಾಹಿದ್ ಕಪೂರ್ ಅವರನ್ನ ಒಂದು ಪಕ್ಕಾ ಮಾಸ್ ಅವತಾರದಲ್ಲಿ ನೋಡೋದಕ್ಕೆ ಅವರ ಅಭಿಮಾನಿಗಳು ಡೆಸ್ಪರೇಟ್ ಆಗಿ ಕಾಯ್ತಾ ಇದ್ರು. ಅಂಡ್ ದೇವಾ ಅವರಿಗೆ ಒಂದು ಬಾಗಿಲನ್ನ ಓಪನ್ ಮಾಡಿತ್ತು. ಮುಂಬೈ ಪೊಲೀಸ್ ಅನ್ನುವಂತಹ ಒಂದು ಮಲಯಾಳಂ ಸಿನಿಮಾದ ರೀಮೇಕ್ ಇದಾಗಿದ್ದು ಶಾಹಿದ್ ಕಪೂರ್, ಪೂಜಾ ಹೆಗ್ಡೆ ಲೀಡ್ಗಳಾಗಿ ಕಾಣಿಸ್ಕೊಂಡಿದ್ದಾರೆ. ಅಂಡ್ ಈ ಸಿನಿಮಾನ ನಿರ್ದೇಶನ ಮಾಡಿರೋದು ರೋಹನ್ ಆಂಡ್ರೂಸ್. ಇವರೇ ಒರಿಜಿನಲ್ ಸಿನಿಮಾವನ್ನ ಕೂಡ ನಿರ್ದೇಶನ ಮಾಡಿದ್ರು. ದೇವ್ ಅಂಬ್ರೆ ಅನ್ನುವಂತಹ ಮುಂಬೈ ಪೊಲೀಸ್ ಅಧಿಕಾರಿ ಮೇಲೆ ಸಿನಿಮಾ ಬೇಸ್ ಆಗಿದೆ. ತನ್ನ ಫ್ರೆಂಡ್ ನ ಮರ್ಡರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದ ದೇವ್ಗೆ ಮೆಮೊರಿ ಲಾಸ್ ಆಗುತ್ತೆ. ಅವನು ಆ ಕೇಸ್ನ ರೀಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಹೊರಟಾಗ ಏನೆಲ್ಲ ಚಾಲೆಂಜ್ಗಳು ಎದುರಾಯ್ತು, ಅವನಿಂದ ಈ ಕೇಸನ್ನ ಸಾಲ್ವ್ ಮಾಡೋದಕ್ಕೆ ಆಯ್ತಾ ಇಲ್ವಾ ಅನ್ನೋದೇ ಇಲ್ಲಿನ ಪ್ಲಾಟ್ ಲೈನ್. ಸಿನಿಮಾದಲ್ಲಿ ಶಾಹಿದ್ ಅವರ ಪರ್ಫಾರ್ಮೆನ್ಸ್ ಸಕ್ಕತ್ತಾಗಿದೆ ಗುರುವೆ. ಇದರ ಒರಿಜಿನಲ್ ವರ್ಷನ್ ಆದ ಮುಂಬೈ ಪೊಲೀಸ್ನ ನೀವು ನೋಡಿಲ್ಲ ಅಂತಂದ್ರೆ ಇದನ್ನ ಮಿಸ್ ಮಾಡದೆ ಟ್ರೈ ಮಾಡಿ. ಬಟ್ ಅನ್ಫಾರ್ಚುನೇಟ್ಲಿ ಇದು ಬಾಕ್ಸ್ ಆಫೀಸ್ ಫೇಲ್ಯೂರೇ. 7.1 IMDb ರೇಟಿಂಗ್ ಹೊಂದಿರುವಂತಹ ಈ ಸಿನಿಮಾ ಖಡಕ್ ಸಿನಿಮಾ ಪ್ರಕಾರ ಒನ್ ಟೈಮ್ ವಾಚ್. ಹಿಂದಿ ಭಾಷೆಯಲ್ಲಿ ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲಬಲ್ ಇದೆ. ಕಾಕಿ ದ ಬೆಂಗಾಲ್ ಚಾಪ್ಟರ್, ಸ್ಪೆಷಲ್ 26, ಬೇಬಿ, ಎ ವೆಡ್ನೆಸ್ಡೇ, MS ಧೋನಿ ಅಂತಹ ಕ್ಲಾಸಿಕ್ ಬಾಲಿವುಡ್ ಫಿಲಮ್ಸ್ ನ ಕೊಟ್ಟಿರುವಂತಹ ನೀರಜ್ ಪಾಂಡೆ ಅವರು ಈ ವೆಬ್ ಸೀರೀಸ್ ನ ಬರೆದು ನಿರ್ದೇಶನ ಮಾಡಿದ್ದಾರೆ. ನನಗೆ ಇದ್ರ ಮೇಲೆ ಝೀರೋ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಇದರ ಫಸ್ಟ್ ಸೀಸನ್ ಇಷ್ಟ ಆಗಿದ್ರು ಸಹ ಎರಡನೇ ಸೀಸನ್ ಮೇಲೆ ಏನೋ ಗೊತ್ತಿಲ್ಲ, ಇಂಟ್ರೆಸ್ಟ್ ಡೆವಲಪ್ ಆಗ್ತಿರ್ಲಿಲ್ಲ. ಬಟ್ ಇದನ್ನ ನೋಡಿ ಮುಗಿಸಿದ್ ನನಗೆ ನಿಜವಾಗ್ಲೂ ಇದಕ್ಕೆ ಕೊಟ್ಟಂತಹ ಸಮಯ ಟೋಟಲಿ ವರ್ತ್ ಇಟ್ ಅಂತ ಅನಿಸ್ತು ಗುರುವೆ. ಕತೆ ಪ್ಲಾಟ್ ನ ಹೇಳೋದಕ್ಕೆ ಹೋಗಲ್ಲ ಅಂಡ್ ಇದರ ಟೀಸರ್ ಟ್ರೈಲರ್ ನೋಡದೆ ಡೈರೆಕ್ಟ್ ಕಂಟೆಂಟ್ ಗೆ ಡೈವ್ ಮಾಡ್ಬಿಡಿ ಅನ್ನೋದು ನನ್ನ ಸಜೆಷನ್. ರೀಸೆಂಟ್ ಟೈಮ್ಸ್ ಅಲ್ಲಿ ಬಂದಿರುವಂತಹ ಒನ್ ಆಫ್ ದ ಬೆಸ್ಟ್ ಪೊಲೀಸ್ ಡ್ರಾಮಾ ಸೀರೀಸ್ ಇದು ಅಂದ್ರೆ ತಪ್ಪಾಗಲ್ಲ. ಸ್ಕ್ರೀನ್ ಪ್ಲೇ ಎಂಗೇಜಿಂಗ್ ಆಗಿದೆ, ಕತೆ ಟೆನ್ಷನ್ ನಮಗೂ ಫೀಲ್ ಆಗೋ ತರ ಇದೆ, ಪರ್ಫಾರ್ಮೆನ್ಸ್ ಕೂಡ ಸಖತ್ ನ್ಯಾಚುರಲ್ ಆಗಿ ಮೂಡ್ ಬಂದಿದೆ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಮಸ್ಟ್ ವಾಚ್ ಕುರುವೆ. ಹಿಂದಿ ಭಾಷೆಯಲ್ಲಿ ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲಬಲ್ ಇದೆ ವಿತ್ 7.7 IMDb ರೇಟಿಂಗ್ಸ್. ಮುಫಾಸಾ ದ ಲಯನ್ ಕಿಂಗ್. ದ ಲಯನ್ ಕಿಂಗ್ ಎಷ್ಟು ಪಾಪ್ಯುಲರ್ ಸಿನಿಮಾ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಇದರ ಪ್ರೀಕ್ವೆಲ್ ಅಂದ್ರೆ ಮುಫಾಸಾದ ಬ್ಯಾಕ್ ಸ್ಟೋರಿ, ಅವನ ರೈಸು, ಅವನ ರೂಲು ಎಲ್ಲವನ್ನ ಈ ಸಿನಿಮಾ ಕವರ್ ಮಾಡುತ್ತೆ. ಸಿನಿಮಾ 20th ಡಿಸೆಂಬರ್ ರಿಲೀಸ್ ಆಗಿತ್ತು. ಈಗಲೂ ಬೆಂಗಳೂರಿನ ಹಲವೆಡೆ ಇದರ ಹೌಸ್ಫುಲ್ ಶೋಗಳು ಹೋಗ್ತಾ ಇದೆ. ಅಂದ್ರೆ ಇದರ ಕ್ವಾಲಿಟಿ ಎಷ್ಟು ಚೆನ್ನಾಗಿರ್ಬೋದು ಅಂತ ನೀವೇ ಲೆಕ್ಕ ಹಾಕಿ ಗುರುವೆ. ಮಕ್ಕಳನ್ನ ಟಾರ್ಗೆಟ್ ಮಾಡಿರುವಂತಹ ಸಿನಿಮಾ ಇದೇನಲ್ಲ, ಎಂತವ್ರು ಸಹ ವಿತ್ ಫ್ಯಾಮಿಲಿ 1-2 ತಾಸು ಕಳೆಯೋದಕ್ಕೆ ನೋಡಬಹುದಾದಂತಹ ಸಿನಿಮಾ. ಹಿಂದಿಲಿ ಶಾರುಖ್ ಖಾನ್, ತೆಲುಗುನಲ್ಲಿ ಮಹೇಶ್ ಬಾಬು, ತಮಿಳ್ನಲ್ಲಿ ಅರ್ಜುನ್ ದಾಸ್, ಹೀಗೆ ಪ್ರಮುಖರು ಇದಕ್ಕೆ ಅವರವರ ಭಾಷೆಯಲ್ಲಿ ಧ್ವನಿ ನೀಡಿದ್ದಾರೆ. ಕರ್ನಾಟಕ ಇದಕ್ಕೆ ಒಂದು ದೊಡ್ಡ ಮಾರ್ಕೆಟ್ ಪ್ಲೇಸ್ ಆಗಿದ್ರು ಕನ್ನಡದಲ್ಲಿ ಈ ಸಿನಿಮಾನ ತರೋದಕ್ಕೆ ಅವರು ಪ್ರಯತ್ನ ಮಾಡಲಿಲ್ಲ ಅನ್ನೋದು ಸ್ವಲ್ಪ ಬೇಜಾರಿದೆ. ಎನಿವೇಸ್ 6.8 IMDb ರೇಟಿಂಗ್ ಪಡ್ಕೊಂಡಿರುವಂತಹ ಈ ಸಿನಿಮಾ ನಮ್ಮ ಪ್ರಕಾರ ಒಂದು ಗುಡ್ ವಾಚ್. ಜಿಯೋ ಹಾಟ್ಸ್ಟಾರ್ ನಲ್ಲಿ ಹಿಂದಿ, ಇಂಗ್ಲಿಷ್ ಭಾಷೆಗಳಲ್ಲಿ ಅವೈಲಬಲ್ ಇದೆ. ಅನೋರಾ 5 ಕ್ಯಾಟಗರಿಗಳಲ್ಲಿ ಆಸ್ಕರ್ ಗೆದ್ದಿರುವಂತಹ ಸಿನಿಮಾ ಇದಾಗಿದ್ದು ಸೀನ್ ಬೇಕರ್ ಅವರು ಇದರ ಡೈರೆಕ್ಟರ್ ಅಂಡ್ ಯುವಾ ಬೈಸೋವ್, ಮಿಕ್ಕಿ ಮ್ಯಾಡಿಸನ್ ಇಲ್ಲಿ ಲೀಡ್ಗಳಾಗಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿನ ಕತೆ ಸುತ್ತೋದು ಅನೋರಾ ಅನ್ನುವಂತಹ ರಷ್ಯನ್ ಪ್ರಾಸ್ಟಿಟ್ಯೂಟ್ ನ ಸುತ್ತ. ಈವನ್ ಅನ್ನೋನ ಮೇಲೆ ಅವಳ ಕೆಲಸದ ಟೈಮಲ್ಲೇ ಪ್ರೇಮ ಹುಡ್ಕೊಳ್ಳುತ್ತೆ. ಇದಾದ್ಮೇಲೆ ಮುಂದೆ ಏನಾಗುತ್ತೆ ಇವರಿಬ್ಬರ ಮಧ್ಯೆ ಅನ್ನೋದೇ ಇಲ್ಲಿನ ಪ್ಲಾಟು. ಸಿನಿಮಾದ ಸ್ಕ್ರೀನ್ ಪ್ಲೇ ಎಂಗೇಜಿಂಗ್ ಆಗಿದೆ, ಪರ್ಫಾರ್ಮೆನ್ಸ್ ಅಂತೂ ಇಬ್ರದು ಸಕ್ಕತ್ತಾಗಿದೆ ಗುರುವೆ. ಬಟ್ ಕತೆ ನನಗೆ ಅಷ್ಟಾಗಿ ಹಿಡಿಸ್ಲಿಲ್ಲ. ಖಡಕ್ ಸಿನಿಮಾ ಪ್ರಕಾರ ಒಂದು ಡೀಸೆಂಟ್ ವಾಚ್. ಆಸ್ಕರ್ ಗೆದ್ದಿರುವಂತಹ ಸಿನಿಮಾನ ಡೀಸೆಂಟ್ ಅಂತೆಲ್ಲ ಗುರು ಅಂತ ಕೇಳಿದ್ರೆ ವೆಲ್, ಆ ಕತೆ ನಮ್ಮವ್ರಿಗೆ ರೆಸೋನೇಟ್ ಆಗೋದು ಕಮ್ಮಿ ಅನ್ನೋದು ನನ್ನ ಊಹೆ. 7.5 IMDb ರೇಟಿಂಗ್ ನೊಂದಿಗೆ ಸಿನಿಮಾ ಜಿಯೋ ಹಾಟ್ಸ್ಟಾರ್ ನಲ್ಲಿ ಇಂಗ್ಲಿಷ್, ಹಿಂದಿ ಭಾಷೆಗಳಲ್ಲಿ ಅವೈಲಬಲ್ ಇದೆ. ಅಡೋಲೆಸೆನ್ಸ್ ಅಂದ್ರೆ ಟೀನೇಜ್ ನ ಸ್ಟಾರ್ಟಿಂಗ್ ಫೇಸ್ ಅಂತ. ಜೇಮಿ ಎನ್ನುವಂತಹ 13 ವರ್ಷದ ಬಾಲಕನನ್ನ ಪೊಲೀಸ್ ಅವನ ಮನೆಯಿಂದ ಕರ್ಕೊಂಡು ಹೋಗ್ತಾರೆ. ಅವ್ರ ಬಳಿ ಇವನು ಒಂದು ಹುಡುಗಿಯ ಕೊಲೆ ಮಾಡಿದಾನೆ ಅನ್ನೋ ಪ್ರೂಫ್ ಇದೆ. ಈ ಕೊಲೆನ ಅವನೇ ಮಾಡಿರದ, ಇಲ್ಲಿ ಬೇರೆಯವರು ಇವ್ರನ್ನ ಫಿಟ್ ಮಾಡ್ತಿದಾರ ಅನ್ನೋದೇ ಇಲ್ಲಿನ ಪ್ಲಾಟು. ಸೀರೀಸು ಬಹಳ ಚರ್ಚೆಗೆ ಒಳಗಾಗಿರೋದು ಇದರ ಮೇಕಿಂಗ್ ನ ಕಾರಣದಿಂದ. ಸೀರೀಸ್ ನ ಪ್ರತಿಯೊಂದು ಎಪಿಸೋಡ್ ಕೂಡ ಒಂದೇ ಟೇಕ್ ಅಲ್ಲಿ ಶೂಟ್ ಆಗಿದೆ.
ಅಂದ್ರೆ ಡೈರೆಕ್ಟರ್ ಆಕ್ಷನ್ ಹೇಳಿದ್ಮೇಲೆ ಮತ್ತೆ ಕಟ್ ಹೇಳೋದು ಎಪಿಸೋಡ್ ಮುಗಿದ್ಮೇಲೆ ಮಾತ್ರ. ಎಲ್ಲರೂ ಅವರವರ ಜಾಗದಲ್ಲಿ ಒಂದೊಂದು ಡೈಲಾಗ್ ಅನ್ನ ಮರಿದಲ್ಲೇ ಪರ್ಫಾರ್ಮ್ ಮಾಡಬೇಕು. ಒಂದ್ ಕಡೆ ಮಿಸ್ ಆದ್ರೂ ಪೂರಾ ಎಪಿಸೋಡ್ ನ ಪುನಃ ಮೊದಲಿಂದ ಶೂಟ್ ಮಾಡ್ಬೇಕಾಗತ್ತೆ. ಕೇಳಿದ್ರೇನೆ ರೋಮಾಂಚನ ಆಗ್ತಿತ್ತು. ನೋಡಿದ್ಮೇಲಂತೂ ಇನ್ನೂ ಸರ್ಪ್ರೈಸ್ ಆಗೋಗಿದ್ದೀನಿ. ಕತೆ ಫ್ರೆಶ್ ಆಗಿದೆ ಅಂಡ್ ಆಕ್ಟರ್ಸ್ಗೆ ಎಷ್ಟು ಕ್ರೆಡಿಟ್ಸ್ ಕೊಟ್ಟರು ಸಾಲಲ್ಲ ಗುರುವೆ. ನಮ್ ಪ್ರಕಾರ ಇದೊಂದು ಮಸ್ಟ್ ಟ್ರೈ ಸೀರೀಸ್. ಡಿಸಪಾಯಿಂಟ್ ಆಗಲ್ಲ ಅನ್ನೋದು ನನ್ನ ಒಪಿನಿಯನ್. 8.3 ರೇಟಿಂಗ್ ನೊಂದಿಗೆ ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲೇಬಲ್ ಇದೆ. ಕಾಟ್, ಹರ್ಲಾನ್ ಕೋಬನ್ ನನ್ನ ಒನ್ ಆಫ್ ದ ಫೇವ್ರೆಟ್ ನಾವೆಲಿಸ್ಟ್. ಬಹಳಷ್ಟು ವರ್ಕ್ ನ ಫಾಲೋ ಮಾಡಿದೀನಿ ಅಂಡ್ ಇವರ ಕಾಟ್ ಅನ್ನುವಂತಹ ನಾವೆಲ್ ಮೇಲೆ ಈ ಸೀರೀಸು ಬೇಸ್ ಆಗಿರೋದು. ಈಮಾ ಅನ್ನುವಂತಹ ಜರ್ನಲಿಸ್ಟ್ ಆಪ್ ನ ಮೂಲಕ ಹುಡುಗಿಯರನ್ನ ಟ್ರ್ಯಾಪ್ ಮಾಡುವಂತಹ ಒಬ್ಬನನ್ನ ಹಿಡಿಯೋದಕ್ಕೆ ಇನ್ವೆಸ್ಟಿಗೇಟ್ ಮಾಡುವಂತಹ ಕಥೆಯನ್ನ ಇಲ್ಲಿ ತೋರಿಸಿದ್ದಾರೆ. ಅಂಡ್ ಇಲ್ಲಿ ಬಹಳಷ್ಟು ಟ್ವಿಸ್ಟ್ ಟರ್ನ್ಸ್ ಗಳು ಇದರ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ನ ಇನ್ನಷ್ಟು ಎನ್ಹಾನ್ಸ್ ಮಾಡಿದೆ ಅಂದ್ರೆ ತಪ್ಪಾಗಲ್ಲ. ಒಂದು ಪ್ರಾಪರ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಇದಾಗಿದ್ದು ಸ್ಟಾರ್ಟಿಂಗ್ ನಲ್ಲಿ ನಿಮ್ಮ ಪೇಷನ್ಸ್ ಅನ್ನ ಡಿಮ್ಯಾಂಡ್ ಮಾಡುತ್ತೆ. ಬಟ್ ಒಂದು ಸಲ ಕನೆಕ್ಟ್ ಆದ್ರೆ ಸ್ಲೋ ಪಾಯ್ಸನ್ ತರ ನಿಮ್ ಮೇಲೆ ಹತ್ಕೊಂಡ್ಬಿಡುತ್ತೆ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. ಮಾಸ್ಟರ್ ಪೀಸ್ ಅನ್ನುವಂತಹ ಹೋಪ್ಸ್ ಅನ್ನ ಇಟ್ಕೊಂಡು ನೋಡಿದ್ರೆ ಡಿಸಪಾಯಿಂಟ್ ಆಗ್ತೀರಾ. 6.5 IMDb ರೇಟಿಂಗ್ ನೊಂದಿಗೆ ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲೇಬಲ್ ಇದೆ. ದ ಲೈಫ್ ಲಿಸ್ಟ್ ಅಡ್ವೆಂಚರ್ ಡ್ರಾಮಾಗೆ ಸೇರುವಂತಹ ಈ ಒಂದು ವೆಬ್ ಸೀರೀಸ್ ನ ಕತೆ ಸುತ್ತೋದು ಅಲೆಕ್ಸ್ ಅನ್ನುವಂತಹ ಯುವತಿಯ ಸುತ್ತ. ಆಕೆಯ ತಾಯಿ ಒಂದು ಬಿಸ್ನೆಸ್ ನ ಒಡತಿ. ಬಟ್ ಆ ಬಿಸ್ನೆಸ್ ನ ಅಲೆಕ್ಸ್ ಕಂಟಿನ್ಯೂ ಮಾಡೋದು ಅವಳ ತಾಯಿಗೆ ಅಷ್ಟು ಇಷ್ಟ ಇಲ್ಲ. ಸ್ವಂತ ಬದುಕೊಂದನ್ನ ಕಟ್ಕೋಬೇಕು ಅನ್ನುವಂತಹ ಆಸೆ. ಅವಳ ತಾಯಿ ತೀರ್ ಹೋದಾಗ ಅವಳು ಏನೆಲ್ಲಾ ಚಾಲೆಂಜಸ್ ಗಳನ್ನ ಫೇಸ್ ಮಾಡಿದ್ಲು ಅನ್ನೋದೇ ಇಲ್ಲಿನ ಪ್ಲಾಟ್. ಸಿನಿಮಾದಲ್ಲಿ ಹಲವಾರು ಲೈಫ್ ಲೆಸನ್ಸ್ ನ ಮೆಟಫರಿಕಲಿ ನೀಡ್ತಾ ಹೋಗಿದ್ದಾರೆ ಅಂಡ್ ಇದನ್ನ ಕನ್ವೆ ಮಾಡಿರುವಂತಹ ಸ್ಟೈಲು ಖುಷಿ ಕೊಡ್ತು. ಲೈಫ್ ಝೀರೋಗೆ ತಂದು ನಿಲ್ಲಿಸಿದಾಗ ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಗೋದು ಹೇಗೆ ಅನ್ನೋದನ್ನ ಸಖತ್ತಾಗಿ ತೋರಿಸ್ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಖಡಕ್ ಸಿನಿಮಾ ಪ್ರಕಾರ ಇದು ಯಂಗ್ಸ್ಟರ್ಸ್ಗೆ ಗುಡ್ ವಾಚ್. 7 IMDb ರೇಟಿಂಗ್ ಪಡ್ಕೊಂಡಿರುವಂತಹ ಈ ಸೀರೀಸ್ ನೆಟ್ಫ್ಲಿಕ್ಸ್ ನಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಅವೈಲೇಬಲ್ ಇದೆ. ಇದಾಗಿತ್ತು ಈ ವಾರದ ಖಡಕ್ ಸಿನಿಮಾದ OTT ರೆಕಮೆಂಡೇಶನ್ಸ್. ಇದರಲ್ಲಿ ನೀವು ಯಾವ ಸಿನಿಮಾ ಅಥವಾ ಸೀರೀಸ್ ನ ನೋಡಿದ್ರಾ ಅಂಡ್ ಯಾವ್ದು ನಿಮ್ಗೆ ತುಂಬಾ ಇಷ್ಟ ಆಯ್ತು ಎಲ್ಲವನ್ನ ಕಮೆಂಟ್ ಮಾಡಿ. ನಾನು ಕೂಡ ಅದಕ್ಕೆ ರಿಪ್ಲೈ ಮಾಡುವಂತಹ ಪ್ರಯತ್ನವನ್ನ ಜೆನ್ಯೂನ್ ಆಗಿ ಮಾಡ್ತೀನಿ. ಸೈನಿಂಗ್ ಆಫ್, ಮನು.